ನಗರದ ದೊಡ್ಡಪೇಟೆ ಬಸವೇಶ್ವರ ರಥೋತ್ಸವದ ಪ್ರಯುಕ್ತ ಜರುಗಿದ ಸಾಮೂಹಿಕ ವಿವಾಹ ಮಹೋತ್ಸವ. ಸಾಮೂಹಿಕ ವಿವಾಹ ಮಹೋತ್ಸವದಲ್ಲಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟ 24 ನವಜೋಡಿಗಳು. ಅಧ್ಯಕ್ಷರು ಅಜಯ್ ವಿ ಜಂಬಿಗೆಯವರ ನೇತೃತ್ವದಲ್ಲಿ ಶಾಸ್ತ್ರೋಕ್ತವಾಗಿ ಜರುಗಿದ ಸಾಮೂಹಿಕ ವಿವಾಹ ಮಹೋತ್ಸವ. ಹೌದು, ಕಣ್ಣು ಹಾಯಿಸಿದಡೆಲ್ಲ ಜನಸಾಗರ. ಒಂದು ಕಡೆ ಅಚ್ಚುಕಟ್ಟಾಗಿ ಮದುವೆಗೆ ತಯಾರಾಗಿರುವಂತಹ ನವ ವಧುವರರು. ಈ ದೃಶ್ಯಗಳು ಕಂಡು ಬಂದಿದ್ದು ರಾಣೆಬೆನ್ನೂರು ನಗರದ ದೊಡ್ಡಪೇಟೆಯ ಶ್ರೀ ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ. ಶ್ರೀ ಬಸವೇಶ್ವರ ದೇವಸ್ಥಾನದ ರಥೋತ್ಸವದ ನಿಮಿತ್ತ ಆಯೋಜನೆ ಮಾಡಲಾಗಿದ್ದ ಸಾಮೂಹಿಕ ವಿವಾಹ ಮಹೋತ್ಸವದಲ್ಲಿ ಇಂದು 24ಕ್ಕೂ ಅಧಿಕ ನವಜೋಡಿಗಳು ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಅಚ್ಚುಕಟ್ಟಾಗಿ ಈ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಂತಹ ನವದಂಪತಿಗಳಿಗೆ ತಾಳಿ, ಕಾಲುಂಗರ, ಬಟ್ಟೆಯನ್ನ ಅಧ್ಯಕ್ಷರು ಅಜಯ್ ವಿ ಜಂಬಿಗೆಯವರ ನೇತೃತ್ವದಲ್ಲಿ ಶಾಸ್ತ್ರೋಕ್ತವಾಗಿ ನೀಡಿ ಈ ವಿವಾಹ ಮಹೋತ್ಸವವನ್ನು ನೆರವೇರಿಸಲಾಯಿತು. ವಿವಾಹ ಮಹೋತ್ಸವಕ್ಕೆ ಆಗಮಿಸಿದ ಬಂಧು ಬಾಂಧವರೆಲ್ಲರಿಗೂ ಅಚ್ಚುಕಟ್ಟಾದ ಊಟದ ವ್ಯವಸ್ಥೆಯನ್ನು ಸಹ ಮಾಡಲಾಗಿತ್ತು. ಬ್ಯೂರೋ ರಿಪೋರ್ಟ್, ನ್ಯೂಸ್ ಪಲ್ಸ್, ರಾಣಿಬೆನ್ನೂರು. ಭಾರಿ ಇಂಪಾರ್ಟೆಂಟ್ ಇದು.
ಈ ಸಮಾರಂಭದಲ್ಲಿ ದೇವಸ್ಥಾನದ ಧರ್ಮದರ್ಶಿಗಳು ಅಧ್ಯಕ್ಷರು ಆಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಯುವ ಹೋರಾಟಗಾರ ನಿಮ್ಮೆಲ್ಲರ ಮುಂದಿನ ಭವಿಷ್ಯತ್ತಿನ ಕಣ್ಮಣಿಯಾದ ಶ್ರೀ ಅಜಯ್ ಕುಮಾರ್ ಅವರೇ ಮೊದಲುಗೊಂಡು ಎಲ್ಲ ಸಮಿತಿಯ ಪದಾಧಿಕಾರಿಗಳೇ, ಸಮಾರಂಭದಲ್ಲಿ ವೇದಿಕೆ ಮೇಲೆ ಮುಖ್ಯ ಅತಿಥಿಗಳಾಗಿ ಆಸೀನರಾಗಿ ನಡೆಯುವಂತಹ ಯುವಕರು ಮಾಡುವಂತಹ ಕಾರ್ಯಕ್ರಮಕ್ಕೆ ಮಾರ್ಗದರ್ಶಕರಾಗಿ ಅವತ್ತು ಕೂಡ ಇವರ ಜೊತೆಗೆ ಇದ್ದು ಮಾರ್ಗದರ್ಶಕರಾಗಿ ಯಾವತ್ತೂ ಈ ಸಮಾರಂಭದ ಸಮ್ಮೇಳನಗೊಂಡಿರತಕ್ಕಂಥ ದೇವಸ್ಥಾನದ ಧರ್ಮದರ್ಶಿ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಬಸಣ್ಣ ತಾವೂರವರೇ, ಹಿರಿಯರು ಯಾವತ್ತೂ ಕೂಡ ಬಳ್ಳಾರಿ ಮಠದ ಈ ಸ್ವಾಮಿಯ ಸೇವಾ ಭಕ್ತರು ಕೂಡ ಆಗಿರ್ತಕ್ಕಂಥ ಚಂದ್ರಸಪ್ಪ ಬಳ್ಳಾರಿ ಅವರೇ, ರಾಜಕೀಯ ಧುರೀಣರು ಆಗಿರುವಂತಹ ನಮ್ಮ ಶ್ರೀಮತಿ ಭಾರತಿ ಜಂಬಿಯವರೇ, ನಮ್ಮ ಆತ್ಮೀಯ ಶಿಕ್ಷಕರಾದ ಶ್ರೀ ಮನೇಶಪ್ಪ ಎತ್ತಲ್ಮಯ್ಯವರೇ, ಬಸಣ್ಣಮ್ಮ ಯಾವತ್ತೂ ಕೂಡ ಬಸಣ್ಣ ರೊಡ್ಡರವರೇ, ಹಿರಿಯರಾಗಿರ್ತಕ್ಕಂಥ ಕಪ್ಪದಪ್ಪ ಚಕ್ರಸಾಲಿಯವರೇ, ಯಾವತ್ತೂ ಅವರಿವರನ್ನೇ ಇಲ್ಲಿ ಕಾರ್ಯಕ್ರಮದಲ್ಲಿ ಯುವಕರಿಗೆ ಮಾರ್ಗದರ್ಶನ ಮಾಡ್ತಾ ಯಾವತ್ತೂ ಈ ಕಾರ್ಯಕ್ರಮದಲ್ಲಿ ಮುಂಚೂಣಿ ನಿಂತ್ಕೊಂಡು ಈ ಕಾರ್ಯಕ್ರಮದಲ್ಲಿ ಸಂಚಾಲಕರಾಗಿರ್ತಕ್ಕಂಥ ಸಿದ್ದಪ್ಪ ಚಿಕ್ಕಬೆದರಿಯನ್ನು ಮೊದಲುಗೊಂಡು ಎಲ್ಲ ಸಮಿತಿ ಪದಾಧಿಕಾರಿಗಳೇ, ಯುವಕ ಮಿತ್ರರೇ, ಕಾರ್ಯಕರ್ತರೇ, ಸೇವಕರೇ, 24 ಜೊತೆ ನವದಾಂಪತ್ಯ ಜೀವನಕ್ಕೆ ಪಾದಾರ್ಪಣೆ ಮಾಡಿರುವಂತಹ ಎಲ್ಲ ನವದಂಪತಿಗಳೇ, ಆ ಎಲ್ಲ ವಧುವರರ ನವದಂಪತಿಗಳ ಈರುವರ ಕಡೆಗೆ ಬಂದಿರತಕ್ಕಂಥ ಎಲ್ಲ ಬಂಧುಗಳೇ, ಧರ್ಮ ಬಂಧುಗಳೇ, ಸಜ್ಜನ ಭಕ್ತ ಬಂಧುಗಳೇ, ತಾಯಿಯಂದಿರೇ, ಮಕ್ಕಳೇ, ಮಾಧ್ಯಮ ಮಿತ್ರರೇ, ರಾಣೇಬೆನ್ನೂರು ಜಂಪೇಟೆ ಬಸವೇಶ್ವರ ದೇವಸ್ಥಾನದಲ್ಲಿ ಹೊನ್ನಾಳಿ ಹಿರೇಕಲ್ಮಠದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಕೃಪಾಕಾರುಣ್ಯದ ತಪಸ್ಸಿನ ಬೆಳಕಿನಲ್ಲಿ ಅವರು ಏನು ಅನುಗ್ರಹ ಆಶೀರ್ವಾದ ಮಾಡಿ ಮಾರ್ಗದರ್ಶನ ಮಾಡಿ ಅವರ ಮುಖಾಂತರ ಅಪ್ಪಣೆ ಕೊಟ್ಟವರಿಗೆ ಚಾಲನೆ ಕೊಟ್ಟಿರ್ತಕ್ಕಂಥ ಕೂಡ ಇಲ್ಲಿರ್ತಕ್ಕಂಥ ಎಲ್ಲ ಹಿರಿಯರ ಭಕ್ತರು, ಹಿರಿಯರು ಇಲ್ಲೆಲ್ಲ ದೇವಸ್ಥಾನದ ದರ್ಶನಗಳು ಇವತ್ತು ಬಹಳಷ್ಟು ಜನ ಇಲ್ಲ. ಆ ಎಲ್ಲ ಹಿರಿಯರ ಪ್ರಾಣಸ್ಮರಣೆ ಇವತ್ತು ಆಗ್ಬೇಕಾಗಿದೆ. ಹೊನ್ನಾಳಿ ಅಜ್ಜನ ಮುಖಾಂತರ ಅವರೆಲ್ಲರ ದಿವಾಗಿರ್ತಕ್ಕಂಥ ಶ್ರಮದ ಅಜ್ಜನವರ ಆಶೀರ್ವಾದ ಜೊತೆಗೆಲ್ಲ ಹಿರಿಯರ ಶ್ರಮದ ಪ್ರತ್ಯೇಕವಾಗಿ ಇಂದಿಗೂ ಕೂಡ ಇದು ಹೆಚ್ಚೆಚ್ಚು ಉತ್ತರೋತ್ತರವಾಗಿ ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಪ್ರತಿ ವರ್ಷ ಬಸವೇಶ್ವರ ಜಯಂತಿ ಅಂಗವಾಗಿ ಜಗದು ರೇಣುಕಾಚಾರ್ಯ, ಜಗದು ಏಕೋರಾಮರಾಜನ ಜಯಂತಿ ಅಂಗವಾಗಿ ಬಸವೇಶ್ವರ ಮಹಾರಥೋತ್ಸವ, ನಿನ್ನೆ ಇವತ್ತು ಗುಗ್ಗಳ ಮಹೋತ್ಸವ ಇತ್ಯಾದಿ ಎಲ್ಲ ಧಾರ್ಮಿಕ ಸಮಾರಂಭಗಳನ್ನು ಆಚರಣೆ ಮಾಡುವ ಜೊತೆಗೆ ಸಾಮಾಜಿಕವಾಗಿ ಏನಾದರೂ ಕೂಡ ಒಂದು ಕೊಡುಗೆ ಕೊಡಬೇಕಾದ ದಿಶೆಯಲ್ಲಿ ಸಾಮೂಹಿಕ ವಿವಾಹವನ್ನ, ಇಲ್ಲಿ ಸರ್ವಧರ್ಮ ಸಾಮೂಹಿಕ ವಿವಾಹವನ್ನ ಸಕ್ರಿಯವಾಗಿ ಪ್ರತಿ ವರ್ಷವೂ ಕೂಡ ಈ ದೇವಸ್ಥಾನ ಆವರಣದಲ್ಲಿ ನಡೆಸಿಕೊಂಡು ಬಂದಿರತಕ್ಕಂಥದ್ದು ಒಂದು ವಿಶೇಷವಾಗಿದೆ. ಪ್ರತಿ ವರ್ಷ ಕಡಿಮೆಯನ್ನು ಕೂಡ 25 ಮೇಲೆ ಇತ್ತು. ಹಾಗಾಗಿ ಈ ವರ್ಷವೂ ಕೂಡ 24 ಜೊತೆ ಇವತ್ತು ವಧುವರರನ್ನ ನವದಾಂಪತ್ಯ ಜೀವನಕ್ಕೆ ಪಾದಾರ್ಪಣೆ ಮಾಡಲಿಕ್ಕೆ ಒಂದು ವಿವಾಹ ಮದುವೆ ಅಂತಕ್ಕಂಥ ಸಂಸ್ಕಾರವನ್ನು ಕೊಡುವ ಮುಖಾಂತರ ಆರ್ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯ ಗುರುಕಾರಣದ ಮಹಾಬಳಿಕರಲ್ಲಿ ಬಸವೇಶ್ವರ ಕಾರಣದ ಕೃಪೆಯಲ್ಲಿ ಇಲ್ಲಿ ದೇವಸ್ಥಾನ ಧರ್ಮದರ್ಶಿಯವರು ಅಜಯವನ್ನು ಮಾಡಿಕೊಂಡು ಎಲ್ಲ ಯುವ ಪದಾಧಿಕಾರಿಗಳು ಹಿರಿಯರ ಮಾರ್ಗದರ್ಶನ ಗುರುಗಳ ಆಶೀರ್ವಾದ ಮುಖಾಂತರ ಬಹಳಷ್ಟು ಅರ್ಥಪೂರ್ಣವಾಗಿದೆ. ಈ ವರ್ಷ ಬಹಳ ವಿಜೃಂಭಣೆಯಿಂದ ವಿಶೇಷ ವರ್ಷ ವಿಶೇಷವಾಗಿರ್ತಕ್ಕಂಥ ರೂಪದೇಶಗಳನ್ನ ಒಳಗೊಂಡಿರ್ತಕ್ಕಂಥ ರೀತಿಯಲ್ಲಿ ಇನ್ನು ಆಚರಿಸ್ತಾ ಬಂದಿದ್ದಾರೆ. ಮಾನವನ ಬದುಕಿಗೆ ಏನಾದರೂ ಅರ್ಥ ಬರಬೇಕಾಗಿದ್ರೆ ಅವನು ಸ್ವಲ್ಪ ಧರ್ಮ ಮಾರ್ಗದಲ್ಲಿ ಇರಬೇಕಾಗುತ್ತೆ. ಮಾನವನ ಬದುಕಿಗೆ ಏನಾದರೂ ಅರ್ಥ ಬರಬೇಕಾಗಿದ್ರೆ, ಅವನ ಬದುಕು ಸಾರ್ಥಕ ಆಗಬೇಕಾಗಿದ್ರೆ, ಬೆಳಕು ತುಂಬಿದ ಬದುಕಾಗಬೇಕಾಗಿದ್ರೆ ಅವರು ತನಗಾಗಿ ಗೊತ್ತು ತಿಂತಾರೆ, ಇತರರಿಗಾಗಿ ಸ್ವಲ್ಪ ಪ್ರಯತ್ನ ಪಟ್ಟು ಬದುಕಿದ್ದೆ ಆದ್ರೆ ಅವನ ಬದುಕಿಗೆ ಅರ್ಥ ಬರಲಿಕ್ಕೆ ಸಾಧ್ಯ ಇದೆ. ಲೋಕೋಪಕಾರಾಯ ಹಿತಾಯ ಪುಣ್ಯ ಅಂತ ತಿಳ್ಕೊಂಡು ಲೋಕದ ಉಪಕಾರಕ್ಕಾಗಿ
ಧರ್ಮ ಆಚಾರ ವಿಚಾರಗಳನ್ನ ಗುರು ಪರಂಪರೆಯನ್ನ ಶರಣ ಪರಂಪರೆಯನ್ನ ಹಾಸುವಕ್ಕಾಗಿ ಇಲ್ಲಿ ಸಮಾನವಾಗಿರ್ತಕ್ಕಂಥ ದೃಷ್ಟಿಕೋನ ಇಟ್ಟುಕೊಂಡು ದೊಡ್ಡಪೇಟೆ ಬಸವೇಶ್ವರ ದೇವಸ್ಥಾನ ಸೇವಾ ಸಮಿತಿಯವರು ನಗರದ ಇದು ವಾಣಿಜ್ಯ ನಗರಿ ರಾಣೇಬೆನ್ನೂರು ನಗರ ಎಲ್ಲ ಸದ್ಭಕ್ತರ ಸೇವಾ ಸಹಕಾರ ತೆಗೆದುಕೊಂಡು ಇಲ್ಲಿ ಅಭೂತಪೂರ್ವಕವಾಗಿ 2 ದಿನಗಳ ಪರ್ಯಂತ ಬಹಳಷ್ಟು ಸುಂದರವಾಗಿರ್ತಕ್ಕಂಥ ಈ ಬಸವಣ್ಣ ಮಹಾಸ್ವಾಮಿಯ ರಥೋತ್ಸವ ನಿಮಿತ್ತ ಮಾಡಿಕೊಂಡು ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕಲಾಪಗಳನ್ನ ಇಲ್ಲಿ ಹಾಕೊಳ್ತಕ್ಕಂಥ ದಿಸೆಯಲ್ಲಿ ಅದು ಮುಖ್ಯವಾಗಿ ಹಾಕಿ ಸಾಮಾಜಿಕ ಚಿಂತನೆಗಳನ್ನ ಮಾಡುವಂಥ ದಿಸೆಯಲ್ಲಿ ಜನಸಾಮಾನ್ಯರ ನಿಜವಾಗಿರ್ತಕ್ಕಂಥ ಬದುಕಿಗೆ ಒಂದು ಬೆಳಕನ್ನು ಚೆಲ್ಲಬೇಕು ಅಂತಕ್ಕಂಥ ದಿಸೆಯಲ್ಲಿ ಇಲ್ಲಿ ಸಾಮೂಹಿಕ ವಿವಾಹವನ್ನು ಒಂದು ಕೊಡುಗೆಯಾಗಿ ಸಾಮಾಜಿಕ ನ್ಯಾಯಸಮ್ಮತವಾಗಿರ್ತಕ್ಕಂಥ ಬದುಕಾಗಿ ರೂಪಿಸಲಿಕ್ಕೆ ಈ ಬಸವಣ್ಣ